ಹಾಯ್ ವಿದ್ಯಾರ್ಥಿಗಳೇ, ನೋಡಿ ನಾಳೆ ನಡೀತಾ ಇರುವಂತಹ ಇಂಗ್ಲೀಷ್ ಪರೀಕ್ಷೆಗೆ ಬರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಇಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ಬನ್ನಿ ನೋಡಿ, ಫಸ್ಟ್ ಆಫ್ ಆಲ್ ಪ್ರತಿಯೊಂದು ಲೆಸನ್ನಲ್ಲಿ ನಾಳೆ ಬರುವಂತಹ ಕ್ವಶನ್ಸ್ಗಳನ್ನೇ ಇಲ್ಲಿ ಹೈಲೈಟ್ ಕೊಡ್ತಾ ಇದ್ದೇನೆ ನಾನು. ಅಂದರೆ ಫಸ್ಟ್ ಲೆಸನ್ನಲ್ಲಿ ಬರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದು. ನೋಡಿ ಇಲ್ಲಿ ಇದನ್ನು ಮಾತ್ರ ನೀವು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಯಾಕಂದರೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಲಿಕ್ಕೆ ಹೋಗಬೇಡಿ. ಬನ್ನಿ ಹಾಗಾದರೆ ನೋಡಿ, ಇಲ್ಲಿ ಫಸ್ಟ್ ಕ್ವಶನ್ ಇದರಲ್ಲಿ, ಫಾರ್ ಅರ್ತ್ ಟು ಡಿಯರ್ ದಿಸ್, ನೋಡಿ ಸಜೆಸ್ಟ್ ದಟ್ ದ ಲೇಡಿ ಈಸ್ ಬ್ಯೂಟಿ ಈಸ್. ಇದು ಭಾಳ ಇಂಪಾರ್ಟೆಂಟ್ ಪ್ರಶ್ನೆ. ಇದು ಈ ಪ್ರಶ್ನೆ ಬಂದೇ ಬರುತ್ತೆ. ಇದಕ್ಕೆ ಆನ್ಸರ್ ಯಾವುದಪ್ಪ ಅಂದರೆ ಎಕ್ಸ್ಪೆನ್ಸಿವ್. ಓಕೆ, ಎಕ್ಸ್ಪೆನ್ಸಿವ್ ಇದು ಒಂದು ಪ್ರಶ್ನೆ ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಬಂದ್ಬಿಟ್ಟು ಇಲ್ಲಿ ನೋಡಿ, ದ ಲೈನ್ ಡಿಡ್ ಮೈ ಹಾರ್ಟ್ ಲವ್ ಟಿಲ್ ಲವ್ ನೌ ಸಜ್ಜಡ್ಸ್. ಇಲ್ಲಿ ಸರಿಯಾದ ಉತ್ತರ ರೋಮಿಯೋ ಫೀಲ್ಸ್ ದಿಸ್ ಈಸ್ ಎ ಟ್ರೂ ಲವ್. ಇದೊಂದು ಎರಡು ಪ್ರಶ್ನೆ ಭಾಳ ಇಂಪಾರ್ಟೆಂಟ್ ನಾಳೆ ಬರುವಂಥ ಪ್ರಶ್ನೆಗೆ. ಈ ಫಸ್ಟ್ ಲೆಸನಲ್ಲಿ ಇದು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ ಬರುತ್ತೆ, ವಾಟ್ ಡು ಯು ಥಿಂಕ್ ದ ಫೇಸ್ ಆಫ್ ಹಿವನ್ ಸಿಗ್ನಿಫೈಸ್ ನೈಟ್ ಸ್ಕೈ ವಿತ್ ಬ್ರೈಟ್. ಇದು ಒಂದು ತುಂಬ ಇಂಪಾರ್ಟೆಂಟ್. 3 ಕ್ವಶನ್ಸ್ಗಳನ್ನು ಓದ್ಕೊಳ್ಳಿ. ನೆಕ್ಸ್ಟ್ ಲಾಂಗ್ ಕ್ವಶನಲ್ಲಿ ತುಂಬ ಇಂಪಾರ್ಟೆಂಟ್ ನಿಮಗೆ ಹೇಳ್ಕೊಡ್ತಾನೆ. ಲಾಂಗ್ ಕ್ವಶನಲ್ಲಿ ತುಂಬ ಇಂಪಾರ್ಟೆಂಟ್ ಯಾವುದು ಅಂದರೆ ಇಲ್ಲಿ ನೋಡಿ, ಇದೊಂದು ಪ್ರಶ್ನೆ ಓದ್ಕೊಳ್ಬೇಕು. ಹೌ ಅಕಾರ್ಡಿಂಗ್ ಟು ಜೂಲಿಯಟ್ ವುಡ್ ರೋಮಿಯೋ ಬಿ. ಇದು ಒಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಆನ್ಸರ್ ವಿತ್ ಆನ್ಸರ್ ಇಲ್ಲಿವರೆಗೂ ಇದೆ. ಸರಿಯಾಗಿ ಸ್ಟಡಿ ಮಾಡ್ಕೊಳ್ಳಿ, ಚೆನ್ನಾಗಿ ಸ್ಟಡಿ ಮಾಡಿ, ಇದನ್ನು ಪ್ರಾಕ್ಟೀಸ್ ಮಾಡಿ. ಇಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳು ಫಸ್ಟ್ ಲೆಸನಲ್ಲಿ. ಓಕೆ, ಭಾಳ ಇಂಪಾರ್ಟೆಂಟ್, ಯಾರೂ ಕೂಡ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಿ. ನೆಕ್ಸ್ಟ್ ಬಂದುಬಿಟ್ಟು ಟು ಡಿಯರ್. ಈ ಒಂದು ಟಾಪಿಕ್ ಒಳಗಡೆ ಯಾವುದೆಲ್ಲ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು ಬರ್ತದೆ ಅನ್ನೋದು ಇಲ್ಲಿ ಹೇಳ್ತಾ ಹೋಗ್ತೇನೆ. ಬನ್ನಿ ನೋಡಿ, ಇಲ್ಲಿ ತುಂಬ ಸಿಂಪಲ್ ಆಗಿರೋದು, ವೈ ವಾಸ್ ಮೊನಾಕೋ ಕಾಲ್ ಟು ಟಾಯ್ ಕಿಂಗ್ಡಮ್. ಇದೊಂದು ಪ್ರಶ್ನೆ ಬರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದು ಒಂದು ಸರಿಯಾಗಿ ಓದ್ಕೊಂಬಿಡಿ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಇದೊಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಇದೆ. ನೋಡಿಲಿ, ವಾಟ್ ವಾಸ್ ದ ಸೋರ್ಸಸ್ ಆಫ್ ದ ಕಿಂಗ್ ಇಸ್ ಸ್ಪೆಷಲ್ ರೆವಿನ್ಯೂ. ಹೂವೇರ್. ಇದು ಒಂದು ಪ್ರಶ್ನೆ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಇದೊಂದು ಕ್ವಶನ್ ಓದ್ಕೊಳ್ಳಿ. ಓಕೆನಾ. ಇದು ನೆಕ್ಸ್ಟ್ ಬಂದುಬಿಟ್ಟು ತುಂಬ ಇಂಪಾರ್ಟೆಂಟ್. ಇದು ಒಂದು ಪ್ರಶ್ನೆ ಬರುತ್ತೆ, ನೆನ್ಪಿಟ್ಕೊಳ್ಳಿ. ನೋಡಿ, ದ ಡೆತ್ ಸೆಂಟೆನ್ಸ್ ವಾಸ್ ಕವರ್ಟೆಡ್ ಇನ್ ಟು ಲೈಫ್. ಇದೊಂದು ಬರುತ್ತೆ. ಇಲ್ಲಿ ಆನ್ಸರ್ ಬಿ ಇರುತ್ತೆ, ಕ್ಯಾರಿಂಗ್ ಔಟ್ ದ ಡೆತ್ ಸೆಂಟೆನ್ಸಸ್ ವಾಸ್ ಎಕ್ಸ್ಪೆನ್ಸಿವ್. ಇದು ಒಂದು ಪ್ರಶ್ನೆ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಇದೊಂದು ಸರಿಯಾಗಿ ಸ್ಟಡಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಇದರಲ್ಲಿ ಇನ್ನೊಂದು ಪ್ರಶ್ನೆ, ಹೌ ಮಚ್ ಡಿಡ್ ದ ಕಿಂಗ್ ಸ್ಪೆಂಡ್ ಆನ್ ದ ಕ್ರಿಮಿನಲ್ ಎನ್ಯುವಲಿ. ಅಂದರೆ 600 ಫ್ರಾನ್ಸಸ್ ಅಂತ ಹೇಳ್ಬೋದು. ಇದೊಂದು ಪ್ರಶ್ನೆ ಬಂದೇ ಬರುತ್ತೆ. ಇದೊಂದು ಸರಿಯಾಗಿ ಸ್ಟಡಿ ಮಾಡ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ಆನ್ ಚಿಲ್ಡ್ರನ್ನಲ್ಲಿ ಈ ಒಂದು ಟಾಪಿಕ್ ಒಳಗಡೆ ಬರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಹೇಳ್ತಾ ಹೋಗೋಣ. ಆನ್ ಚಿಲ್ಡ್ರನ್ನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಬಂದರೆ ಯಾವುದು ಬರಬಹುದು ಅಂದರೆ ನೋಡಿ, ಈ ಒಂದು ಪ್ರಶ್ನೆ ಬರುತ್ತೆ. ಯಾವುದು ಅಂದರೆ, ಯುವರ್ ಚಿಲ್ಡ್ರನ್ ಆರ್ ನಾಟ್ ಯುವರ್ ಚಿಲ್ಡ್ರನ್ ಮೀನ್ಸ್. ಇದೊಂದು ಪ್ರಶ್ನೆ ಬರುತ್ತೆ. ನೋಡಿ ಆನ್ಸರ್, ಪೇರೆಂಟ್ಸ್ ಶುಡ್ ನಾಟ್ ಬಿ ಪೊಸೆಸಿವ್ ಆಫ್ ದೇರ್ ಚಿಲ್ಡ್ರನ್. ಇದೊಂದು ಪ್ರಶ್ನೆ ಬರುತ್ತೆ. ಓಕೆನಾ. ಇದೊಂದು ಆಯಿತಾ. ನೆಕ್ಸ್ಟ್ ಪ್ರಶ್ನೆ ಬಂದುಬಿಟ್ಟು ನೋಡಿ, ಇದೊಂದು ಪ್ರಶ್ನೆ ಯಾವುದು ಅಂದರೆ, ದ ಬೋಸ್ ಆ್ಯಂಡ್ ಲಿವಿಂಗ್ ಆ್ಯರೋಸ್ ರೆಫರ್ ಟು ಆ್ಯಂಡ್ ಇಲ್ಲಿ ಪೇರೆಂಟ್ಸ್ ಆ್ಯಂಡ್ ಚಿಲ್ಡ್ರನ್. ಇದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಇದೊಂದು ಬರುತ್ತೆ. ಇದೊಂದು ಸರಿಯಾಗಿ ಸ್ಟಡಿ ಮಾಡ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ಲಾಂಗ್ ಕ್ವಶನ್ಸಲ್ಲಿ ತುಂಬ ಇಂಪಾರ್ಟೆಂಟ್ ನಿಮಗೆ ಹೇಳ್ತೇನೆ. ಇದು ಒಂದು ಪ್ರಶ್ನೆ ಮೋಸ್ಟ್ ಇಂಪಾರ್ಟೆಂಟು. ವೈ ಡಸ್ ದ ಪ್ರೊಫೆಟ್ ಯುವರ್ ಚಿಲ್ಡ್ರನ್ ಆರ್ ನಾಟ್ ಯುವರ್ ಚಿಲ್ಡ್ರನ್. ಇದೊಂದು ಪ್ರಶ್ನೆ ಬರುತ್ತೆ ಲಾಂಗ್ ಕ್ವಶನ್ಸಿಗೆ. ಇದೊಂದು ಸರಿಯಾಗಿ ಸ್ಟಡಿ ಮಾಡ್ಕೊಳ್ಳಿ. ಇನ್ನೊಂದು ಲಾಂಗ್ ಕ್ವಶನ್ಸ್ ಹೇಳ್ಕೊಡ್ತೇನೆ ಇದರಲ್ಲಿ. ನೋಡಿ, ಇನ್ ಲೈಟ್ ಆಫ್ ದ ಪೋಯಮ್ ಥಿಂಕ್ ಆಫ್ ಡಿಫರೆಂಟ್ ಲೆವೆಲ್ಸ್ ಆಫ್ ಫ್ರೀಡಮ್ ಚಿಲ್ಡ್ರನ್ ಮಸ್ಟ್ ಹ್ಯಾವ್ ಇನ್ ಶಾಫಿಂಗ್ ದೇರ್ ಲಿವ್ಸ್. ಇದೊಂದು ಬರುತ್ತೆ. ಇದೊಂದು ಸರಿಯಾಗಿ ಸ್ಟಡಿ ಮಾಡ್ಕೊಳ್ಳಿ. ವಿತ್ ಆನ್ಸರ್ ಕೂಡ ಇದೆ. ಇಲ್ಲಿವರೆಗೂ ಆನ್ಸರ್ ಇದೆ. ಸರಿಯಾಗಿ ಸ್ಟಡಿ ಮಾಡಿಕೊಂಡ್ರೆ ಆಯಿತು. ಓಕೆನಾ. ನೆಕ್ಸ್ಟ್ ಲೆಸನ್ ಯಾವುದು ಅಂದರೆ, ಈ ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ಡ್ ಇನ್ ದ ಫಾರೆಸ್ಟ್. ಇಲ್ಲಿ ವಂದನಾ ಶಿವ ಬರೆದಂತಹ ಒಂದು ಇದು ಟಾಪಿಕ್. ಇದು ಭಾಳ ಇಂಪಾರ್ಟೆಂಟ್. ಇದು ಕೂಡ ಬನ್ನಿ ಹಾಗಾದರೆ ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಯಾವುದೆಲ್ಲ ಬರೋದು ಜಾಸ್ತಿ ಏನು ಬರೋದಿಲ್ಲ, ಒಂದೆರಡು ಕ್ವಶನ್ ಬರುತ್ತೆ ಅಷ್ಟೇ ಇದರಲ್ಲಿ. ಓಕೆ, ಈ ಒಂದು ಕ್ವಶನ್, ವಾಟ್ ಫ್ಯೂಚರ್ಸ್ ಆಫ್ ದಿ ಚಿಪ್ಕೋ ಮೂಮೆಂಟ್ ಡಸ್ ದ ಆಥರ್ ಹೈಲೈಟ್. ಇದು ಒಂದು ಪ್ರಶ್ನೆ ಫಿಕ್ಸ್ ಬರುವಂಥ ಪ್ರಶ್ನೆ. ಇದೊಂದು ಸರಿಯಾಗಿ ಸ್ಟಡಿ ಮಾಡ್ಕೊಂಬಿಡಿ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು
ನೆಕ್ಸ್ಟ್ ಲಿಸ್ಟ್ ದ ಆಕ್ಟಿವಿಟೀಸ್ ದ ಸ್ಪಂದನ ವಿಚ್ ಸಿ ಅಂಡರ್ ಟುಕ್ ಆಫ್ಟರ್ ದ ಇನ್ವಾಲ್ವ್ಮೆಂಟ್ ಆಫ್ ದ ಚಿಪ್ಕೋ ಮೂಮೆಂಟ್. ಇದೊಂದು ಬರುತ್ತೆ, ಇದೊಂದು ಸರಿಯಾಗಿ ಸ್ಟಡಿ ಮಾಡ್ಕೊಂಬಿಡಿ. ಓಕೆನಾ, ಇದರಲ್ಲಿ ಎರಡೇ ಕ್ವಶನ್ಸ್ಗಳು ಹೈಲೈಟ್ ಇರುತ್ತೆ. ಇದು ಒಂದು ಕ್ವಶನ್ ಓದ್ಕೊಳ್ಳಿ. ಹೌ ಡಿಡ್ ದ ವುಮನ್ ಲೆಡ್ ಬೈ, ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಇದೊಂದು ಸರಿಯಾಗಿ ಸ್ಟಡಿ ಮಾಡ್ಕೊಂಬಿಟ್ರೆ ಸಾಕು. ಓಕೆನಾ, ಇದೊಂದು ಸರಿಯಾಗಿ ಸ್ಟಡಿ ಮಾಡ್ಕೊಂಬಿಡಿ. ನೆಕ್ಸ್ಟು ಟಾಪಿಕ್ ಬಂದುಬಿಟ್ಟು ಸನ್ನಿ ಮಾರ್ನಿಂಗ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದು. ಇದರಲ್ಲಿ ಬಂದೇ ಬರುವಂತಹ ಕ್ವಶನ್ಸ್ಗಳನ್ನು ಕೊಟ್ಬಿಡ್ತಾರೆ ನಿಮಗೆ, ಯಾಕಂದರೆ ಸನ್ನಿ ಮಾರ್ನಿಂಗ್ ಭಾಳ ಇಂಪಾರ್ಟೆಂಟ್ ಇದು. ನೋಡಿ, ವೈ ಆರ್ ಡಾನ್ ಗೆಂಜೋಲ್ ಆ್ಯಂಡ್ ಲ್ಯೂರಾ ಎನೋಲ್ಡ್ ವಿತ್ ಈಚ್ ಅದರ್. ಇದೊಂದು ಪ್ರಶ್ನೆ ಓದ್ಕೊಳ್ಳಿ. ನೆಕ್ಸ್ಟ್ ಭಾಳ ಇಂಪಾರ್ಟೆಂಟ್ ಇದೊಂದು ಪ್ರಶ್ನೆ. ನೆಕ್ಸ್ಟ್ ನೋಡಿ, ಇದೊಂದು ಪ್ರಶ್ನೆ ಓದ್ಕೊಳ್ಳಿ. ಇದು ಆನ್ಸರ್ ಕೂಡ ಇಲ್ಲಿ ಕೊಟ್ಬಿಟ್ಟಿದ್ದೇನೆ. ಇದೊಂದು ಪ್ರಶ್ನೆ ಓದ್ಕೊಂಡ್ಮೇಲೆ ನೆಕ್ಸ್ಟ್ ಬಂದುಬಿಟ್ಟು 7 ಕ್ವಶನ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕ್ವಶನ್. ಇದೊಂದು ಕ್ವಶನ್ ಓದ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನೋಡಿ, ವಾಟ್ ವೇರ್ ದಿ, ಇದೊಂದು ಪ್ರಶ್ನೆ ಭಾಳ ಇಂಪಾರ್ಟೆಂಟ್. ಇದೊಂದು ಸರಿಯಾಗಿ ಸ್ಟಡಿ ಮಾಡ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ವಾಟ್ ಮೇಕ್ಸ್ ಇದೊಂದು ಯಾವುದು 4th ಕ್ವಶನ್ ನಂಬರ್ 4th. ಇದೊಂದು ಸ್ಟಡಿ ಮಾಡ್ಕೊಳ್ಳಿ, ಯಾಕಂದರೆ ಇದು ಸನ್ನಿ ಮಾರ್ನಿಂಗ್ ಅನ್ನೋ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಇದು. ಇದನ್ನು ಮಾತ್ರ ಮಿಸ್ ಮಾಡಲಿಕ್ಕೆ ಯಾರು ಕೂಡ ಹೋಗಬೇಡಿ. ಓಕೆ, ಕ್ವಶನ್ ನಂಬರ್ 2 ಒಂದು ಸರಿಯಾಗಿ ಸ್ಟಡಿ ಮಾಡ್ಕೊಳ್ಳಿ. ಓಕೆನಾ, ಇದೊಂದು ಪ್ರಶ್ನೆ ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ದ ಗಾರ್ಡ್ನರ್ ಅಂತ ಇದೆ. ಈ ಒಂದು ಟಾಪಿಕ್ ಕೂಡ ತುಂಬ ಇಂಪಾರ್ಟೆಂಟ್ ಇದೆ. ಇದರಲ್ಲಿ ಒಂದು 2 ಕ್ವಶನ್ ಮಾತ್ರ ಇಂಪಾರ್ಟೆಂಟ್ ಇದೆ, ಅದನ್ನು ಹೇಳಿಬಿಡ್ತಾನೆ. ನೋಡಿಲಿ, ಮಲ್ಟಿಪಲ್ ಚಾಯ್ಸ್ಗೆ ಇದೊಂದು ಸರಿಯಾಗಿ ಓದ್ಕೊಳ್ಳಿ. ದ ಓನರ್ ಆಫ್ ದಿ ಗಾರ್ಡನ್ ಬಿಕೇಮ್ ದ, ಇದೊಂದು ಸರಿಯಾಗಿ ಸ್ಟಡಿ ಮಾಡ್ಕೊಳ್ಳಿ. ಸಿ ಆಪ್ಷನ್ ಸರಿಯಾದ ಉತ್ತರ ಇದರಲ್ಲಿ. ಇಲ್ಲೊಂದು ಕೊಟ್ಟಿದ್ದಾರೆ. ಕ್ವಶನ್ ನಂಬರ್ 4 ಇದೆ. ವೈ ಡಿಡ್ ದ ಓನರ್ ಈಸ್ ವೈಫ್ ಸ್ಟಾರ್ಟ್ ವೇರಿಂಗ್ ಅಬೌಟ್ ದಿ ಸ್ಟ್ರೇಂಜ್ ವೇಸ್ ದ ಹರ್ ಹಸ್ಬೆಂಡ್. ಇದೊಂದು ಕ್ವಶನ್ ಓದ್ಕೊಳ್ಳಿ, ನೋ ಪ್ರಾಬ್ಲಮ್, ಯಾಕಂದರೆ ಇದೊಂದು ತುಂಬ ಇಂಪಾರ್ಟೆಂಟ್ ಕ್ವಶನ್ ಬಂದುಬಿಟ್ಟು. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಇಂಪಾರ್ಟೆಂಟ್ ಇನ್ನೊಂದು ಬರುತ್ತೆ, ಯಾವುದು ಅಂದರೆ ಕ್ವಶನ್ ನಂಬರ್ 12 ಒಂದು ಓದ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಕ್ವಶನ್ ನಂಬರ್ 2, ವಾಟ್ ಅಡ್ವೈಸ್ ಡಿಡ್ ದ ಸಪೋರ್ಟ್ಸ್ ಆಫ್ ತಮನ್ನ ಗಿವ್ ಹಿಮ್ ಫಾರ್ ಗೆಟಿಂಗ್ ಹಿಸ್ ಲ್ಯಾಂಡ್ ಬ್ಯಾಕ್. ಇದೊಂದು ಸರಿಯಾಗಿ ಸ್ಟಡಿ ಮಾಡ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ದ ರಿವರ್ಲಿ ಬಿಟ್ವೀನ್ ತಮನ್ನ ಆ್ಯಂಡ್ ಬಸ್ವೇ ಕೀಪ್ಸ್ ಮೂವಿಂಗ್ ಫ್ರಮ್ ದ ವಿಸಿಬಲ್ ಡೊಮನ್ ಟು ದಿ ಇನ್ವಿಸಿಬಲ್ ಕಮೆಂಟ್ಸ್. ಇದೊಂದು ಓದ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ಈ ಒಂದು ಟಾಪಿಕ್ ಒಂದು ಇಂಪಾರ್ಟೆಂಟ್. ಇವನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್ ಕುವೆಂಪು. ಇಲ್ಲಿ ನೋಡಿ, ಇದೊಂದು ಇಂಪಾರ್ಟೆಂಟ್. ಸಮರಿ ಕೇಳುವಂಥ ಸಂಭವ ಎಲ್ಲದಕ್ಕೂ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಯಾಕಂದರೆ ಮೇನ್ ಸನ್ನಿ ಮಾರ್ನಿಂಗ್ ಒಂದು ಮತ್ತು ಈ 3 ಮಾತ್ರ ಹೈಲೈಟ್ ನಿಮಗೆ ಏನು ಕೇಳ್ಬೋದು, ಸಮರಿ ಕೇಳ್ಬೋದು. ಸನ್ನಿ ಮಾರ್ನಿಂಗ್ ಮಾತ್ರ ಭಾರಿ ಇಂಪಾರ್ಟೆಂಟ್ ಅದನ್ನು ಮಾತ್ರ ನೀವು ಕರೆಕ್ಟಾಗಿ ಓದ್ಕೊಳ್ಳಿ. ಇದು ಕೂಡ ಇದರಲ್ಲಿ ತುಂಬ ಇಂಪಾರ್ಟೆಂಟ್. ಯಾವುದು ಅಂದರೆ ಅಕಾರ್ಡಿಂಗ್ ಟು ದ ಪೋಯೆಟ್ ಇವನ್ ಈಸ್, ಇಲ್ಲಿ ವಿತಿನ್ ಅಸ್ ಅಂತ ಇದೆ. ಬಿ ಆನ್ಸರ್ ಕರೆಕ್ಟ್ ಆನ್ಸರ್ ಇದೆ. ನೆಕ್ಸ್ಟ್ ದ ಪೋಯೆಟ್ ಫೈಂಡ್ಸ್ ಗಾಡ್ ಇನ್, ಇಲ್ಲಿ ಆನ್ಸರ್ ಯಾವುದು ಅಂದರೆ ನೇಚರ್ ಅಂತ ಹೇಳ್ಬೋದು. ನೆಕ್ಸ್ಟ್ ತುಂಬ ಲಾಂಗ್ ಕ್ವಶನ್ಸಿಗೆ ತುಂಬ ಇಂಪಾರ್ಟೆಂಟ್ ಯಾವುದು ಅಂದರೆ ಇದರಲ್ಲಿ ನೋಡಿ, ಇಂಪಾರ್ಟೆಂಟ್ ಇಲ್ಲಿ ಬಂದುಬಿಟ್ಟು ವೈ ಡಸ್ ದ ಪೋಯೆಟ್ ಫೀಲ್ ದ ಅರ್ತ್ ಈಸ್ ಮೋರ್ ಬ್ಯೂಟಿಫುಲ್ ದ್ಯಾಟ್ ಇವನ್. ಇದೊಂದು ಕೂಡ ಚೆನ್ನಾಗಿ ಸ್ಟಡಿ ಮಾಡ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಹೌ ಡಸ್ ದ ಪೋಯೆಟ್ ಬ್ರೇಕ್ ದ ಮೈತ್ ಈವನ್ ದಿಸ್ ಪೋಯಮ್. ಇದೊಂದು ಕ್ವಶನ್ ತುಂಬ ಇಂಪಾರ್ಟೆಂಟ್ ಇದರಲ್ಲಿ. ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ಇಲ್ಲಿ ಅಷ್ಟೇ 2 ಕ್ವಶನ್ಸ್ ತುಂಬ ಇಂಪಾರ್ಟೆಂಟ್ ಅದರಲ್ಲಿ. ನೆಕ್ಸ್ಟ್ ಜಪಾನ್ ಆ್ಯಂಡ್ ಬ್ರೆಜಿಲ್, ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಯಾವುದು ಅಂದರೆ ಇಲ್ಲಿ ಕೆಲವೊಂದು ಕ್ವಶನ್ಸ್ಗಳು ಮಾತ್ರ ಇಂಪಾರ್ಟೆಂಟ್ ಇದೆ. ವಾಟ್ ಈಸ್ ದ ಸೈನ್ ಆಫ್ ಈಟಿಂಗ್ ಸೋಪ್. ಇದೊಂದು ತುಂಬ ಇಂಪಾರ್ಟೆಂಟ್. ಇದೊಂದು ಕ್ವಶನ್ ನಂಬರ್ 10 ಒಂದು ಓದ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಕ್ವಶನ್ ನಂಬರ್ 3 ಒಂದು, ಇವು ಎಷ್ಟು ಓದ್ಕೊಂಡ್ಬಿಟ್ರೆ ಸಾಕು. ಸೊ ಕ್ವಶನ್ ನಂಬರ್ 3 ಒಂದು ಓದ್ಕೊಳ್ಳಿ ಇದರಲ್ಲಿ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ದ ವೋಟರ್, ಭಾಳ ಇಂಪಾರ್ಟೆಂಟ್ ಇದು. ದ ವೋಟರಲ್ಲಿ ಭಾಳ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಬರ್ತದೆ. ಇದರಲ್ಲಿ ಕ್ವಶನ್ಸ್ಗಳು ಯಾವುದೆಲ್ಲ ಇಂಪಾರ್ಟೆಂಟ್ ಅಂದರೆ 4th ಕ್ವಶನ್, 4ನೇ ಕ್ವಶನ್ ತುಂಬ ಇಂಪಾರ್ಟೆಂಟ್ ಒಂದಿದೆ. ನೆಕ್ಸ್ಟ್ ಕ್ವಶನ್ ನಂಬರ್ 6 ಒಂದು ಓದ್ಕೊಳ್ಳಿ, ಭಾಳ ಇಂಪಾರ್ಟೆಂಟ್ ಕ್ವಶನ್. ಆ್ಯಂಡ್ ನೆಕ್ಸ್ಟು ಕ್ವಶನ್ ನಂಬರ್ 7 ಒಂದು ಓದ್ಕೊಳ್ಳಿ, ಯಾಕಂದರೆ ಆನ್ಸರ್ ಕೂಡ ಅಲ್ಲೇ ಇದ್ದಾವೆ, ಕರೆಕ್ಟಾಗಿ ಓದ್ಕೊಂಬಿಡಿ. ನೆಕ್ಸ್ಟ್ ಬಂದುಬಿಟ್ಟು ಕ್ವಶನ್ ನಂಬರ್ 10 ಒಂದು ಓದ್ಕೊಳ್ಳಿ, ರೂಫ್ ವಾಸ್. ಇದು ಭಾಳ ಇಂಪಾರ್ಟೆಂಟ್ ಇಷ್ಟು ಕ್ವಶನ್ಸ್ಗಳು, ಯಾಕಂದ್ರೆ ವೋಟರ್ ಇದೆ ಅಲ್ವಾ, ಭಾಳ ಇಂಪಾರ್ಟೆಂಟ್ ಟಾಪಿಕ್ ಇದು. ಇದರಲ್ಲಿ ಮಿನಿಮಮ್ 8ರಿಂದ 12 ಕ್ವಶನ್ಸಿಗೆ ಸಂಬಂಧಪಡುವಂಥ ಕ್ವಶನ್ಸ್ಗಳು ಬರ್ತದೆ. ನೆಕ್ಸ್ಟು ಕ್ವಶನ್ ನಂಬರ್ 3 ಒಂದು ಓದ್ಕೊಳ್ರಿ, ದ ರೂಪ್ ಆ್ಯಸ್ ಎ ಲೀಜೆಂಟ್. ಓಕೆ, ಭಾಳ ಇಂಪಾರ್ಟೆಂಟ್ ಕ್ವಶನ್ ಇದು. ಕ್ವಶನ್ ನಂಬರ್ 3 ಒಂದು ಓದ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಕ್ವಶನ್ ನಂಬರ್ 2 ಒಂದು ಓದ್ಕೊಳ್ಳಿ. ಕ್ವಶನ್ ನಂಬರ್ 2 ಒಂದು ಓದ್ಕೊಂಡ ನಂತರ ಸಾಕಿಷ್ಟು ಇಷ್ಟರಲ್ಲೇ ಬರ್ತದೆ, ಮತ್ತು ಬೇರೆ ಯಾವುದು ಕೂಡ ಬರೋದಿಲ್ಲ. ನೆಕ್ಸ್ಟ್ ವೇರ್ ದೇರ್ ಈಸ್ ಅ ವಿಲ್, ಇದು ಕೂಡ ಭಾಳ ಇಂಪಾರ್ಟೆಂಟ್. ಸಾಯಿನಾಥ್ ಅವರು ಬರೆದಂತಹ ಒಂದು ಇದು ಟಾಪಿಕ್ ಇದು,
ಭಾಳ ಇಂಪಾರ್ಟೆಂಟ್ ಇದು ಕೂಡ ಇದರಲ್ಲಿ ತುಂಬ ಕ್ವಶನ್ಸ್ಗಳೇನೇನು ಹೈಲೈಟ್ ಇಲ್ಲ, 2-3 ಕ್ವಶನ್ಸ್ಗಳು ಮಾತ್ರ ಹೈಲೈಟ್ ಇದ್ದಾವೆ. ಬನ್ನಿ ಹಾಗಾದರೆ ಕ್ವಶನ್ ನಂಬರ್ 8 ಮತ್ತು ಕ್ವಶನ್ ನಂಬರ್ 9 ನೀವು ಎರಡೂ ಓದ್ಕೊಳ್ಳಿ. ಕ್ವಶನ್ ನಂಬರ್ 8 ಮತ್ತು 9 ಇಲ್ಲಿ ಲಾಂಗ್ ಕ್ವಶನ್ಸಲ್ಲಿ ಕ್ವಶನ್ ನಂಬರ್ 3 ಒಂದು ಓದ್ಕೊಂಬಿಡಿ ಸಾಕು, ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ವೆಕ್ಯಾಬುಲರಿಗೆ ಸಂಬಂಧಪಡುವಂಥದ್ದಿದೆ, ಅದನ್ನು ಸರಿಯಾಗಿ ಇದು ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಇದರಲ್ಲಿ ವಾಟರ್ ಭಾಳ ಇಂಪಾರ್ಟೆಂಟ್ ಇದು ಭಾಳ ಇಂಪಾರ್ಟೆಂಟ್ ಟಾಪಿಕ್ ಇದು. ವಾಟರ್ ಸಮರಿ ಕೂಡ ಬರುತ್ತೆ ಇದರಲ್ಲಿ, ಯಾಕಂದರೆ ದ ವಾಟರ್ ಮತ್ತು ಸನ್ನಿ ಮಾರ್ನಿಂಗ್ ಮತ್ತು ವಾಟರ್ ಇದು ಭಾಳ ಇಂಪಾರ್ಟೆಂಟ್. ಇವು ಮೂರಲ್ಲಿ ಯಾವುದಾದ್ರೂ ಒಂದು ಸಮರಿ ಪಿಕ್ಸ್ ಕೇಳ್ತಾನೆ, ಈ ಸಮರಿಗಳನ್ನು ಸರಿಯಾಗಿ ಸ್ಟಡಿ ಮಾಡಿಕೊಂಡ್ರೆ ಸಾಕು ನೀವು, ಓಕೆನಾ. ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಬಂದುಬಿಟ್ಟು ಕ್ವಶನ್ ನಂಬರ್ 5 ಭಾಳ ಇಂಪಾರ್ಟೆಂಟ್. ಕ್ವಶನ್ ನಂಬರ್ 5 ಇದೊಂದು ಓದ್ಕೊಳ್ರಿ, ಆನ್ಸರ್ ಇಲ್ಲಿದೆ ನೋಡಿರಿ, ಇದೊಂದು ಚೆನ್ನಾಗಿ ಸ್ಟಡಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಲಾಂಗ್ ಕ್ವಶನ್ಸಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಯಾವುದು ಅಂದರೆ ಇಲ್ಲಿ ಕ್ವಶನ್ ನಂಬರ್ 4 ವೈ ಡಸ್ ದ ವಾಟರ್ ಬಿಕಮ್ ಅ ಮ್ಯಾಟರ್ ಆಫ್ ಡಿಸ್ಪ್ಯೂಟ್, ಇದೊಂದು ಸರಿಯಾಗಿ ಸ್ಟಡಿ ಮಾಡ್ಕೊಳ್ರಿ. ಆನ್ಸರ್ ಎಲ್ಲ ಕೂಡ ಇಷ್ಟೇ ಇದೆ, ಇಷ್ಟು ಇದರಲ್ಲಿ ಎಷ್ಟು ಆನ್ಸರ್ ಇದೆ ನೋಡಿ ಅಷ್ಟೇ ಆನ್ಸರ್ ಬರೆದ್ರೆ ಸಾಕು, ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಈ ಲಾಂಗ್ ಕ್ವಶನ್ಸಲ್ಲಿ ಇನ್ನೂ ಇಂಪಾರ್ಟೆಂಟ್ ಯಾವುದು ಅಂದರೆ ಕ್ವಶನ್ ನಂಬರ್ 3 ಒಂದು ಓದ್ಕೊಳ್ಳಿ, ಯಾಕಂದರೆ ಟ್ರೇಸ್ ದ ಜರ್ನಿ ಆಫ್ ವಾಟರ್ ಫ್ರಮ್, ಇದು ಭಾಳ ಇಂಪಾರ್ಟೆಂಟ್ ಕ್ವಶನ್ ಇದು, ಯಾಕಂದರೆ ಮಿಸ್ ಮಾಡಲಿಕ್ಕೆ ಹೋಗಬೇಡಿ, ಇದೊಂದು ಪ್ರಾಕ್ಟೀಸ್ ಮಾಡಿ, ಓಕೆ. ಔಟ್ ಆಫ್ ಔಟ್ ಗ್ಯಾರಂಟಿ ನಿಮಗೆ, ಓಕೆ. ನೆಕ್ಸ್ಟು ಇಲ್ಲಿ ಇಂಪಾರ್ಟೆಂಟ್ ಬಂದುಬಿಟ್ಟು ನಿಮಗೆ ಗ್ರಾಮರ್ ಐಡಮ್ಸ್ ಆ್ಯಂಡ್ ಇದು ಗ್ರಾಮರ್ ಟು ಡಿಯರ್ಗೆ ಸಂಬಂಧಪಡುವಂಥದ್ದು ಗ್ರಾಮರ್ ಇದ್ದಾವೆ, ಓಕೆ. ಗ್ರಾಮರ್ಗೂ ಒತ್ತು ಕೊಡಬೇಕು ನಿಮಗೆ. ಗ್ರಾಮರ್ದಲ್ಲಿ ಮೇನ್ ಇಂಪಾರ್ಟೆಂಟ್ ಡೈಲಾಗ್ದ ರೈಟಿಂಗ್ ಮತ್ತು ಪ್ಯಾಸೇಜ್ ಇರುತ್ತೆ, ಆಮೇಲೆ ಲೆಟರ್ ರೈಟಿಂಗ್ ಇರುತ್ತೆ. ಇವು 3 ಕರೆಕ್ಟಾಗಿ ಬರ್ಕೊಂಬಿಟ್ರೆ ನಿಮ್ಗೆ ಆರಾಮಾಗಿ ಅಬೌವ್ 50 ಮಾರ್ಕ್ಸ್ ಗ್ಯಾರಂಟಿ ತೊಗೊಳ್ಬೋದು, ಓಕೆ. ಥ್ಯಾಂಕ್ ಯು ಮ್ಯಾಮ್. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಓಕೆ. ಥ್ಯಾಂಕ್ ಯು.